ವಿಸಿಟಿಂಗ್ ಕಾರ್ಡ್ ಇದ್ದಾಗೆ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಯಾರನ್ನೇ ಕೇಳಿದ್ರು ನಾನು ಡೀಟೇಲ್ಸ್ ಕೊಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗು ನಾವು ಹೋಗ್ತಾ ಇದ್ದೀವಿ ಒಂದು ಪ್ರಾಡಕ್ಟ್ನ ಬೈ ಮಾಡೋದಕ್ಕೆ. ಮೊನ್ನೆನೂ ಹೇಳಿದ್ದೆ, ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಗಿರಿಯಾಸಲ್ಲಿ ನಮಗೆ ಯಾಕೋ ತುಂಬ ರೈಟ್ ಅನ್ನಿಸ್ತು, ಅದಕ್ಕೆ ನಾವು ಗಿರಿಯಾಸಲ್ಲಿ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿಬಿಟ್ಟು ಈಗ ಇದಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಟಿ ವಿ ಮತ್ತು ವಾಷಿಂಗ್ ಮಿಷಿನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಇಷ್ಟ ಆಯಿತು ಮತ್ತು ನಮ್ಮ ಪ್ರೈಸಿಗೆ ತಕ್ಕನಾಗ ಬಂತು ಅಂದರೆ ಇದು ಮಾಡ್ಬೋದು. ಅವನಿಗೆ ರೊಟ್ಟಿ ತಂದಿದ್ದೀನಿ, ರವೆ ರೊಟ್ಟಿ. ಅವ್ನ ಡಯಟ್ ಅಲ್ಲಿ ಕೈಯಲ್ಲಿ ಕೀಳೋಕ್ಕಾಯ್ತಾ ಇಲ್ಲ, ಅವನಿಗೂ ವೆಯ್ಟ್ ಮಾಡೋಕ್ಕಾಯ್ತಾ ಇಲ್ಲ. ಆಗೋಯ್ತು ಅವನಿಗೆ ಇದು, ಅದಕ್ಕೇ ಒಂದು ರವೆ ರೊಟ್ಟಿ, ಸ್ವಲ್ಪ ಚಿಕನ್ ಬೋನ್ಸ್ ಇದೆ, ಅದನ್ನು ಹಾಕ್ಬಿಟ್ಟು ಒಟ್ಟಿಗೆ ಹೋಗುವ. ನನಗೆ ಅವನಿಗೆ ಊಟ ಹಾಕ್ಬಿಟ್ಟು ನಾನು ಹೋಗಂಗಿಲ್ಲ. ಈಸ್ ವೆರಿ ರ್ಯಾಶ್ ಇನ್ ಈಸ್ ಇನ್ ಫುಡಿ. ಸರಿವಾಗ ನೋಡ್ರಿ ತಿಂತಾವ್, ನಾನು ಆ ಥರ ಜಾಸ್ತಿ ಊಟದ ಆ ಥರ. ಆಮೇಲೆ ಹೋಗ್ಬಿಟ್ಟು ನೀರಿಟ್ಬಿಡ್ಬೇಕು. ನೀರು ಕುಡಿಯೋ ಬೌಲ್ನ ಹೆಂಗೆ ಆಡ್ತಾಳೆ ನೋಡ್ರಿ. ಅದು ನೀರು ನೆನ್ನೆ ಇಟ್ಟಿದ್ವಲ್ಲ ಅಂತ ಚೆಲ್ಬಿಟ್ಟು ಬೇರೆ ನೀರು ಇಡೋಣ ಅಂತ ಅದು ಚೆಲ್ಲಿದ್ವಿ, ಅದು ಹಿಡ್ಕೊಂಡು ಆಡ್ತಾವಳೆ. ಒಂದು ನಿಮಿಷ ಅದು ತಕ್ಕೊಟ್ಬಿಡ್ತೀನಿ, ಅವಳೇ ತಕ್ಕೊಂತಾಳೆ. ನೋಡ್ರಿ ಇವತ್ತು ಲಾಸ್ಟ್ ಡೇ, ಫುಲ್ ಡೇ ಕೆಲಸ ಮಾಡೋದು ಇವತ್ತು ಲಾಸ್ಟ್ ಡೇ. ಲೇಬಲ್ ಹಾಕ್ಬೇಕು ಸರ್. ನನ್ನ ಈ ಲೇಬಲ್ನ ಕ್ಲೀನಾಗಿ ಇಲ್ಲಿ ಇಟ್ಬಿಟ್ಟು ಇದಕ್ಕೊಂದು ಸೈಜ್ ಲೇಬಲ್ ಕೊಟ್ಬಿಟ್ರೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಅವಾಗಲೇ ತೋರ್ಸೋಕ್ಕಾಗಲ್ಲ, ಈ ಸರಿ ತೋರಿಸ್ತಿದ್ದೀನಿ. ಹೊಲ್ಟಿದ್ದೀವಿ ಗೈಸ್, ಹೊಲ್ಟಿದ್ದೀವಿ. ನಮ್ಮಪ್ಪ ಬಂದವ್ರಿ ಜೊತೆ ಗಾಡೀಲಿ ಹೊಲ್ಟಿದ್ದೀವಾಗ. ಲಿಯೋ ಗೇಟ್ ಆತ ಹೆಂಗೆ ನೋಡ್ತಾನೆ ನೋಡ್ರಿ. ಎಷ್ಟೇ ಕ್ಯೂಟಾಗಿ ನೋಡಿದ್ರೆ ನಿನ್ನ ಕರ್ಕೊಂಡು ಹೋಗಲಕ್ಕ ನಾವು. ಬಾಯ್. ನೀನು ನಿನ್ನ ಬಗ್ಗೆ ಹೇಳ್ಕೊತೀಯ, ನನಗದ್ರ ಅವಶ್ಯಕತೆ ಇಲ್ಲ. ಕರ್ನಾಟಕದಲ್ಲಿ ನನ್ನ ಪ್ರೀತಿಸೋ ಪ್ರತಿ ಒಬ್ರು ನನ್ನ ವಿಸಿಟಿಂಗ್ ಕಾರ್ಡ್ ಇದ್ದಾಗೆ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಯಾರನ್ನೇ ಕೇಳಿದ್ರು ನನ್ನ ಡೀಟೇಲ್ಸ್ ಕೊಡ್ತಾರೆ. ನೀನು ಬಂದ ಕೆಲಸಕ್ಕೆ ಆನ್ಸರ್ ಸಿಕ್ಕಿರ್ಬೇಕು. ಫೈನಲಿ ಆದೇಶ್ವರ ಮೇಲೆ ನಮ್ಮಪ್ಪ ಗಾಡಿ ಪಾರ್ಕ್ ಹೋಗೋರೆ. ಏನು ಗೊತ್ತಾ, ನಮ್ಮಮ್ಮ ಬಂದ ಮೇಲೆ ನಾವೆಲ್ಲ ಹೋಗೋದು. ಏನಂತಂದರೆ ನಮ್ಮಮ್ಮ ಬಂದೈತೆ, ನಮ್ಮಮ್ಮ ಈಗ ಬರ್ತಾರೆ ಎಲ್ಲರು. ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದು ನಿನ್ ಸುತ್ಕೊಂಡು ಹೋಗ. ಏನ್ ಹಿಂಗ್ ಕುಡಿದು ಬಂದು ನಾನು ಅಯ್ಯೋ ಅನಿಸ್ತೀಯೋ? ಸುಮ್ಮನೆ ಒಂಥರ ಲವ್. ನಿನಗ್ ಲವ್, ನನಗೆ ನೋವು. ಈಗ ಹೋಗ್ಬಿಟ್ಟು ಬಂದಿದ್ದೀವಿ. ವೆಯ್ಟ್ ಮಾಡಿ ಸಾಕಾಯ್ತು ಈ ಲೇಡೀಸ್ಗಳಿಗೆ. ಇವರವರೆಲ್ಲ ಇವಕ್ಕನಿಂದಾನೇ ಲೇಟ್ ಆಗಿರೋದು. ಇವತ್ತು ಇವರಿದ್ದರೆ ಲೇಟ್ ಆಗಿರೋದು. ನಮ್ಮ ಅಣ್ಣನ ಟಿವಿಯಲ್ಲಿ ಹೊಸ ಟಿವಿಲಿ ನಾನು ಬ್ಲಾಗ್ ಹಾಕ್ತೀನಿ ಇವತ್ತು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನೋಡಿದ್ರೆ ಹೊಸ ಮೊಬೈಲ್ ಇಲ್ಲ, ಸೇಮ್ ಫೀಚರ್ಸ್ ಇರೋದು ನೀವು ಹೈಯರ್ ಆಗಿ ಹೋಗ್ತೀನಿ ಅಂದರೆ ನಿಮಗೆ 70,000 ಸೆಟ್ಟಿಂಗ್ಸ್ ಮಾಡಬೇಕಾದ್ರೆ
ಎದುರಿಗೆ ಎದುರು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ. ಕನ್ಫರ್ಮ್ ಆಯಿತು. ಟಿ ವಿ ನಾನು ಜಾಗ ಬಿಡು ತರಕಾರಿ ಎತ್ಕೋಬೇಕು. ಲಚ್ಚು ಚೋಟು ಅಂದರೆ ಅವ್ರ ಮಕ್ಕಳು ಕೈ ಸಖತ್ತಾಗೈತೆ. ಆದರೆ ಮಾತ್ರ ಇದು ಸಿ ಬಿ ಏನಾದ್ರು ಜಾಸ್ತಿ ಮಾತಾಡಿದ್ರೆ ಕೂರಿಸ್ಬಿಟ್ಟಿದ್ರೊಳಗೆ. ಇವ್ರ ಮನೇಲಿ ನಮ್ಮ ಸಿ ಬಿ ತಂಗಿ ಅವಳು. ಈ ವಾಷಿಂಗ್ ಮಿಷಿನ್ ಸರಿ ಪಕ್ಕ ಸೆಲೆಕ್ಟ್ ಆಗೈತೆ ಅಂತೆಲ್ಲ ಮಾತಾಡ್ತಾವ್ರಿ. ಇದೇ ವಾಷಿಂಗ್ ಮಿಷಿನ್ 12 kg ಅಲ್ಲೆಲ್ಲ ಮಾತಾಡ್ತಾವ್ರೆ. ಸೆಲೆಕ್ಷನ್ ಅಂದರೆ ಇದು 10 kgದು ಮತ್ತು ಎ ಇಲ್ಲ ಇದ್ರದ್ದು. ಅದು ಎ ಐತೆ ಇದರಲ್ಲಿ ಬಯಲು ತರಿಸಿ ನೋಡಿಲಿ. ಇದು ಪವರ್ ಬಟನ್ನು. ಇಲ್ಲಿ ಆನ್ ಮಾಡ್ತಿದ್ದಂಗೆ ಮಿಕ್ಸು, ಐ ಕಾಟನ್ನು, ಸ್ಪೋರ್ಟ್ಸು, ಜೀನ್ಸು, ಇದೇನೋ ಗೊತ್ತಿಲ್ಲ, ಶರ್ಟ್ಸು, ಬೇಬಿ ಬ್ಲ್ಯಾಂಕೆಟ್ಸ್, ಅದು ಟಾಯ್ಸ್ದು, ಮತ್ತು ಸ್ಪಿನ್, ಬರೀ ಸ್ಪಿನ್ನು ಅದೇ ಕಾಲರ್ ಕಪ್ಪಲ್ಲಿ ಉಜ್ಬಿಟ್ಟು ಹಾಕಿರ್ತೀವಲ್ಲ ಅದು. ಇದು ಸೆಲ್ಫ್ ಕ್ಲೀನು. ಇದು ರೋಬೋಟು, ಅದೇನೋ ಗೊತ್ತಿಲ್ಲ ನನಗೂ. ಇದು ಕ್ವಿಕ್, ಬೇಗ ಆಗುತ್ತಲ್ಲ ಅದು. ಒತ್ತಿದ್ರೆ ನಾವು ಏನು ಬಟ್ಟೆ ಹಾಕಿದ್ದೀವಿ ಅದೇ ಸೆನ್ಸ್ ಆಗಿಬಿಟ್ಟು ಅದೇ ಕ್ಲೀನ್ ಮಾಡುತ್ತೆ. ಎಷ್ಟಿದೆ? 60 ಏನೋ ಸಮಥಿಂಗ್ ಹೇಳಿದ್ರು ಅನಿಸುತ್ತೆ, ಗೊತ್ತಿಲ್ಲ ನನಗೆ. ನಾನು ಅಲ್ಲಿ ಬಂದಿದ್ನಲ್ಲ, ನಂಗೆ ಗೊತ್ತಿಲ್ಲ. ಆದ್ರೆ ಇದು ಚೆನ್ನಾಗೈತೆ. ಹೋಯ್ತಾ ಮಮ್ಮಿ ಕೇಳೋಣ ಸುಮ್ಮನೆ. ಆಮೇಲೆ ಫೈನಲಾಗಿ ಮಾತಾಡ್ಬಿಟ್ಟು ಇದನ್ನು ಬುಕ್ ಮಾಡಿದ್ದೀವಿ ಗೈಸ್. ನಾಳೆ ಮನೆಗೆ ಬರುತ್ತೆ ಅನ್ಬಾಕ್ಸಿಂಗ್ ವೀಡಿಯೋ. ನಾನಿಲ್ಲ ಅಂದರೂ ನಮ್ಮ ಮಮ್ಮಿ ಕೈಲಾರು ಅನ್ಬಾಕ್ಸಿಂಗ್ ವೀಡಿಯೋ ಮಾಡಿ ಹಾಕ್ಸ್ತೀನಿ. ಈಗ ಯೂಟ್ಯೂಬಲ್ಲಿ ನನ್ನ ವ್ಲಾಗ್ನ ಹಾಕಿದ್ದೆ. ನನ್ನ ಫೋನು ಇದೇ ಆಯ್ತಾ ಇಲ್ಲ, ವೀಡಿಯೋ ಕ್ಯಾಪ್ಚರ್ ಆಗ್ತಾ ಇರಲಿಲ್ಲ. ಅದಕ್ಕೆ 2-3 ವೀಡಿಯೋ ಡಿಲೀಟ್ ಮಾಡಿಬಿಟ್ಟು ಈಗ ನಾಳೆ ನನ್ನ ಫಸ್ಟ್ ವೀಡಿಯೋ ಇನ್ ಮೈ TV ಈಸ್ ಮೈ ವ್ಲಾಗ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಈ ಟಿ ಶರ್ಟ್ ಯಾವ ಥರ ಐತೆ ಅಂತ ಕಮೆಂಟ್ ಮಾಡಿ ಗೈಸ್. ಇದು ನನಗೆ ಇಷ್ಟ ಆಯ್ತು, ನಮ್ಮಮ್ಮ ಬೇಡ ಅಂದರು. ಮನಸ್ನೆನ್ಲ ನೀನು, ನಾನು ಹೆತ್ತ ಮಗನೆನ್ಲ, ನಾನು ಹೆತ್ತ ಮಗನ. ಫೈನಲಿ ಮನೆಗೆ ಬಂದ್ವಿ ಗೈಸ್. ಫುಲ್ಲು ಟಯರ್ಡ್ ಫೀಲ್ ಆಗಿದೆ. ನಾವು ಬಂದು ಸೇರ್ಕೊಂಡಿರೋ ಏರಿಯಾಗೆ ನಾವು ಎಲ್ಲಿ ಶೋರೂಮ್ಗೆ ಹೋಗಿ ಬರೋದ್ರೊಳಗೆ ಒಂದು ಊರಿಗೆ ಹೋಗಿ ರಿಟರ್ನ್ ಬರೋ ಅಷ್ಟಾಯ್ತು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಬಟ್ಟೆ ತಗೊಳಕ್ಕೆ ಹೋಗಿದ್ದೋ ದೀಪಾವಳಿಗೆ ಅಷ್ಟೇ. ಅರುಣ್ ಅಡ್ಡಾಗಿ ಹೋಗಿದ್ದೋ. ಸಖತ್ ಕಲೆಕ್ಷನ್ ಬಂದಿದೆ. ಹೋಗಿ ನೀವು ಸರ್ಚ್ ಮಾಡಿದ್ದು. ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ಜಸ್ಟ್ ಅಡ್ವೈಸ್ ಅಷ್ಟೇ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್ ಗೈಸ್.